Today we are going to start the new topic electricity. So it play a very important role in our daily life because here we can't imagine that without an electricity our life at present days, because in every instant we are using the electricity in a different manner. Okay, so electricity use ಮಾಡದಿರ್ತಕ್ಕಂಥ ದಿನನೇ ಇಲ್ಲ. ಸೊ ಇನ್ ಎವ್ರಿ ಡೇ ಲೈಫ್ ವಿ ಆರ್ ಯೂಸಿಂಗ್ ದ ಎಲೆಕ್ಟ್ರಿಸಿಟಿ ಫಾರ್ ದ ಡಿಫ್ರೆಂಟ್ ಪರ್ಪಸಸ್, ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇನ್ ಕೇಸ್ ಆಫ್ ಫಾರ್ ದ ಲೈಟ್ನಿಂಗ್ ಅಟ್ ದ ನೈಟ್ ಟೈಮ್, ಸೊ ನೈಟ್ ಲೈಟ್ ಇಲ್ಲ ಅಂತಂದರೆ ಇರೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇಫ್ ಐ ವಾಂಟ್ ಟು ರನ್ ದ ಎನಿ ಮಷಿನ್ಸ್, ಸೊ ವಿ ರಿಕ್ವೈರ್ಡ್ ದ ಎಲೆಕ್ಟ್ರಿಸಿಟಿ. ಮಷಿನ್ಸ್ನ ರನ್ ಮಾಡಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕು, ಜನರೇಟರ್ನ ರನ್ ಮಾಡಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕು. ಆ್ಯಂಡ್ if we want to switch on the light, we require the electricity in different manner, and in the worldwide we are using this electricity for the different purposes. So this electricity, how it works exactly, ಯಾವ ರೀತಿ ವರ್ಕ್ ಆಗುತ್ತೆ ಎಲೆಕ್ಟ್ರಿಸಿಟಿ ಅಂತಂದ್ರೆ ಏನು, ನಮಗೆ ಎಲೆಕ್ಟ್ರಿಸಿಟಿ ಯಾವುದರಿಂದ ಬರುತ್ತೆ? ಸೊ ದಟ್ ಆಲ್ ದ ಥಿಂಗ್ಸ್ ವಿಲ್ ಸ್ಟಡಿ ಇನ್ ದಿಸ್ ಚಾಪ್ಟರ್. ಆ್ಯಂಡ್ here this electricity is we are classified or we are divided in a different manner to study one by one. Observe carefully. If I want to study this electricity, we require the basic thing is the electric charge. ನಮಗೆ ಈ ಎಲೆಕ್ಟ್ರಿಸಿಟಿನ ತಿಳ್ಕೋಬೇಕು ಅಂತಂದರೆ ನಮಗೆ ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಅಂತಂದರೆ ಏನಂತ ಗೊತ್ತಿರಬೇಕು. ಏನು ಎಲೆಕ್ಟ್ರಿಕ್ ಚಾರ್ಜ್ ಅಂತಂದರೆ, ಸೊ ಇನ್ ದ ಯೂನಿವರ್ಸ್ ವಿ ನೋ ದಟ್ ದ ಎವ್ರಿಥಿಂಗ್ ಈಸ್ ಮೇಡ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ ಈಸ್ ಮೇಡ್ ಆಫ್ ವಾಟ್? ಎ ತಿನ್ನಿ ಪಾರ್ಟಿಕಲ್ಸ್. ಮ್ಯಾಟರ್ ಏನು ರೀತಿಯಾಗಿದೆ? ತಿನ್ನಿ ಪಾರ್ಟಿಕಲ್ಸ್ ಇದ್ದಾಗಿದೆ. ಸೊ ಇನ್ ದಿಸ್ ಮ್ಯಾಟರ್ whenever the electric charge is developed, it will apply some force on any other object to attract it. So it will apply some force on the any other object. That force is caused due to because of the electric charge ಅಂತ ಹೇಳ್ತೀವಿ. ಸೊ ಈ ಒಂದು ನೇಚರಲ್ಲಿ ಯಾವುದೇ ಒಂದು ಮ್ಯಾಟರ್ನ ತೊಗೊಂಡ್ರೆ ಇಟ್ ಈಸ್ ಮೇಡ್ ಆಫ್ ಸರ್ಟನ್ ಪಾರ್ಟಿಕಲ್ಸ್, ಕೆಲವೊಂದು ಪಾರ್ಟಿಕಲ್ಸ್ ಆಗಿರುತ್ತೆ. ಸೊ ಆ ಪಾರ್ಟಿಕಲ್ಸಲ್ಲಿ ಏನಿರುತ್ತೆ? ಚಾರ್ಜಸ್ ಇರುತ್ತೆ. ದ ಚಾರ್ಜಸ್ ವಿಲ್ ಅಪ್ಲೈ ಸಮ್ ಫೋರ್ಸ್ ಟು ದ ಅದರ್ ಪಾರ್ಟಿಕಲ್. ಆ ಒಂದು ಚಾರ್ಜಸ್ ಏನು ಮಾಡುತ್ತೆ? ಬೇರೆ ಒಂದು ಪಾರ್ಟಿಕಲ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಸೊ ದಟ್ ವಿ ಕಾಲ್ಡ್ ಎಸ್ ಅನ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ವಿ ಕ್ಯಾನ್ ಸೇ ಇಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಡೆವಲಪ್ಡ್ ಆನ್ ದ ಮ್ಯಾಟರ್. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಎಲ್ಲಿ ನೋಡ್ತೀವಿ? ಇನ್ ಕೇಸ್ ಆಫ್ ದ ಮ್ಯಾಟರ್ ಇಟ್ ಕ್ಯಾನ್ ಅಪ್ಲೈ ಫೋರ್ಸ್ ಆನ್ ದ ಅದರ್ ಪಾರ್ಟಿಕಲ್. ಅದು ಬೇರೆದ್ರ ಮೇಲೆ ಏನು ಮಾಡುತ್ತೆ? ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಓಕೆ, ಅಬ್ಸರ್ವ್ ಕೇರ್ಫುಲಿ. ಸೊ ಇನ್ ದಿಸ್ ಎಲೆಕ್ಟ್ರಿಸಿಟಿ, ಈ ಒಂದು ಎಲೆಕ್ಟ್ರಿಸಿಟಿನಲ್ಲಿ ಇಫ್ ದ ಚಾರ್ಜ್ ವಾಟ್ ಎವರ್ ದ ಚಾರ್ಜ್ ವಿ ಟೋಲ್ಡ್, ಓಕೆ, ಸೊ ದಟ್ ಬೇಸಿಕ್ ರೂಟ್ ಕಾಸ್ಡ್ is an activity of something that we known as the electric charge. When the electric charge is in static means what? It doesn't move. Okay, so it is at rest. Restal iddaga it make a certain properties, it cause certain properties. So that study of that static electric charges we known as the static electricity. So ಈ ಎಲೆಕ್ಟ್ರಿಕ್ ಚಾರ್ಜಸ್ ರೆಸ್ಟಲ್ಲಿ ಇದ್ದಾಗ ಯಾವ ರೀತಿ ಬಿಹೇವ್ ಮಾಡುತ್ತೆ, ಸೊ ಏನೇನು ಪ್ರಾಪರ್ಟೀಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತಕ್ಕಂಥ ಸ್ಟಡಿ ಮಾಡೋದೇ ವಿ ಕಾಲ್ಡ್ ಎಸ್ ದ ವಾಟ್? ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ means when the charge is at rest, the charges are at rest or static ಅಂತ ಹೇಳ್ಬೋದು. ಓಕೆ, ಸೊ ರೆಸ್ಟಲ್ಲಿ ಇರ್ತಕ್ಕಂಥ ಚಾರ್ಜಸ್ಸು ಯಾವ ರೀತಿ ಬಿಹೇವ್ ಮಾಡುತ್ತೆ, ಸೊ ಏನೇನು ಪ್ರಾಪರ್ಟೀಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತಕ್ಕಂಥ ಸ್ಟಡಿ ಮಾಡೋದು ನಾವು ಇನ್ ಟರ್ಮ್ಸ್ ಆಫ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿಲಿ ಸ್ಟಡಿ ಮಾಡ್ತೀವಿ. ಅದೇ ಈ ಒಂದು ಎಲೆಕ್ಟ್ರಿಕ್ ಚಾರ್ಜಸ್ಸು ಮೂವ್ ಆಗ್ತಾ ಇದ್ರೆ, ವೆನ್ ದ ಚಾರ್ಜಸ್ ವಿಲ್ ಮೂವ್, ದೋಸ್ ವಿಲ್ ಬಿಹೇವ್ ಇನ್ ದ ಡಿಫ್ರೆಂಟ್ ಮ್ಯಾನರ್ and those will exhibit the different properties. If the electric charges is in the
motion, those will exhibit the different properties and they give the different phenomena. That study of the moving charges we call as a current electricity. ಅದನ್ನು ನಾವು ಕರೆಂಟ್ ಎಲೆಕ್ಟ್ರಿಸಿಟಿಲಿ ಸ್ಟಡಿ ಮಾಡ್ತೀವಿ. ಸೊ ಇಫ್ ದ ಚಾರ್ಜಸ್ ಈಸ್ ಇನ್ ಮೋಷನ್, ಕರೆಂಟ್ ಎಲೆಕ್ಟ್ರಿಸಿಟಿ. ಯಾವಾಗ ಚಾರ್ಜಸ್ ಮೋಷನ್ ಇರುತ್ತೆ, ಸೊ ದೋಸ್ ವಿಲ್ ಎಕ್ಸಿಬಿಟ್ ದ ಡಿಫ್ರೆಂಟ್ ಪ್ರಾಪರ್ಟೀಸ್. ಅದನ್ನ ಯಾವಾಗ ಸ್ಟಡಿ ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ದ ಕರೆಂಟ್ ಎಲೆಕ್ಟ್ರಿಸಿಟಿನ ಸ್ಟಡಿ ಮಾಡ್ತೀವಿ. ಸೊ ದಟ್ ವಿ ಕಾಲ್ ಇಸ್ ದ ವಾಟ್, ಚಾರ್ಜಸ್ ಆರ್ ಇನ್ ಮೋಷನ್. ಚಾರ್ಜಸ್ ಆರ್ ಇನ್ ವಾಟ್, ಮೋಷನ್. ಸೊ ಆ ಒಂದು ಕೇಸ್ನ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಓಕೆ, ಈ ಒಂದು ಚಾರ್ಜಸ್ ಮೋಷನ್ ಇದ್ದಾಗ, ಇನ್ ಕೇಸ್ ಆಫ್ ರನ್ನಿಂಗ್ ದ motors and in case of the generators, so what we are observed that those will produce the certain magnetic effect when the charges are in motion. ಈ ಮೋಷನ್ ಇರ್ತಕ್ಕಂಥ ಚಾರ್ಜಸ್ ಕೆಲವೊಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ವಿ ಆರ್ ಸ್ಟಡಿಡ್ in terms of magnetic effects of electric current. Magnetic effect, magnetic effects ಸಹಿತ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ when the charges are in motion. Okay, so in case of electric charges gives the a different induction without touching anything. ಏನು ಮಾಡುತ್ತೆ, ಸೊ ಟಚ್ ಮಾಡಿದ್ರೆ ಕೆಲವೊಂದು ಪ್ರಾಪರ್ಟಿನ ಎಕ್ಸಿಕ್ಯೂಟ್ ಮಾಡುತ್ತೆ. ಈ ಎಲೆಕ್ಟ್ರಿಕ್ ಚಾರ್ಜಸ್ ವಿತೌಟ್ ಟಚಿಂಗ್ ದ ಎನಿಥಿಂಗ್ ಇಟ್ ವಿಲ್ ಎಕ್ಸಿಕ್ಯೂಟ್ ಎ ಸರ್ಟಿನ್ ಪ್ರಾಪರ್ಟೀಸ್ ದಟ್ ವಿಲ್ ಸ್ಟಡಿ ಇನ್ ಟರ್ಮ್ಸ್ ಆಫ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. electromagnetic induction, electromagnetic induction. ಸೊ ಚಾರ್ಜಸ್ಸು ರೆಸ್ಟಲ್ಲಿ ಇದ್ರೆ ಕೆಲವೊಂದು ಪ್ರಾಪರ್ಟೀಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ, ಏನೇನು ಚೇಂಜಸ್ ಆಗುತ್ತೆ, ಅದನ್ನ ಎಲೆಕ್ಟ್ರೋಸ್ಟಾಟಿಕಲ್ ಸ್ಟಡಿ ಮಾಡ್ತೀವಿ. ಚಾರ್ಜಸ್ ಮೋಷನ್ ಇದ್ದಾಗ ಯಾವ ರೀತಿ ಬಿಹೇವ್ ಮಾಡುತ್ತೆ, ಏನೇನು ಪ್ರಾಪರ್ಟೀಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನೋದನ್ನ ಇನ್ ಟರ್ಮ್ಸ್ ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಆ್ಯಂಡ್ ಇಟ್ ಆಲ್ಸೋ ಪ್ರೊಡ್ಯೂಸ್ ಸರ್ಟನ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಇನ್ ಕೇಸ್ ಆಫ್ ದ ಚಾರ್ಜಸ್ ಆರ್ ಇನ್ ಮೋಷನ್. ಆ್ಯಂಡ್ ಹಿಯರ್ these charges exhibit certain properties without touching anything. ಯಾವುದನ್ನು ಟಚ್ ಮಾಡಿದ್ರೆ ಚಾರ್ಜಸ್ ಈ ಥರ ಏನಾಗುತ್ತೆ, ಅದು ಸರ್ಟನ್ ಪ್ರಾಪರ್ಟೀಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅದನ್ನು ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಸ್ಟಡಿ ಮಾಡ್ತೀವಿ. ಸೊ ಇನ್ ಕೇಸ್ ಆಫ್ ದ ಜನರೇಟರ್ಸ್, ಓಕೆ, so to generate the electricity we study in case of the generation of the electricity in case of the what, generators, generation of the what, electricity. And in case of tunes and communication, tunes are communication, in case of tunes and communication ಸಹಿತ ನಾವೇನು ಮಾಡ್ತಾ ಇದೀವಿ, ಈ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಾ ಇದೀವಿ. ಸೊ ವಿ ಕ್ಯಾನ್ ಸೇ ವೈಡ್ ರೇಂಜ್ ಆಫ್ ದಿಸ್ ಎಲೆಕ್ಟ್ರಿಸಿಟಿ ಅಂತ. ಸೊ ನಾವೇನು ಸ್ಟಡಿ ಮಾಡ್ತಾ ಇದೀವಿ ಎಲೆಕ್ಟ್ರಿಸಿಟಿ ಬಗ್ಗೆ, ಇಟ್ ಈಸ್ ಹ್ಯಾವಿಂಗ್ ದ ವೈಡ್ ರೇಂಜ್ ಬಿಕಾಸ್ ಇನ್ ಎವ್ರಿಥಿಂಗ್ ವಿ ಆರ್ ಇನ್ ಸಿ. ಇಫ್ ಐ ಯೂಸ್ a pen and I will put here dot, this dot is stick to the paper. Yes or no? Why? Due to because of electricity. And see, when I am going to write something on a paper, my mind is sent signals to our hand. Okay, ನಮ್ಮ ಮೈಂಡ್ ಏನು ಮಾಡುತ್ತೆ, ಸಿಗ್ನಲ್ನ ಕಳಿಸುತ್ತೆ. ಏನಕ್ಕೆ? ಟು ರೈಟ್ ಸಮಥಿಂಗ್. ದಟ್ ಈಸ್ ಡ್ಯೂ ಟು ಬಿಕಾಸ್ ಆಫ್ ಇಟ್ಸ್ ಸೆಂಡಿಂಗ್ ದ ವಾಟ್, electric signals. ಅದು electric signals, mind will send the electrical signals to the what, our eye, our what, our hand. And in case of seeing the objects, whatever the image is formed in our what, eye, so again it will send to the what, brain through this electricity, due to because of the what, electricity. ಸೊ ನಮಗೆ ಇಮೇಜ್ ಏನು ಫಾರ್ಮೇಷನ್ ಆಗುತ್ತೆ ನಮ್ಮ ಐಯಲ್ಲಿ, ಸೊ ಆ ಇಮೇಜ್ ಫಾರ್ಮೇಷನ್ ಆಗಿರೋದನ್ನ ನಮಗೆ ಬ್ರೈನಿಗೆ ಕಳಿಸ್ತಕ್ಕಂಥ ಕೆಲಸ ಯಾವುದು, ಎಲೆಕ್ಟ್ರಿಸಿಟಿದು. ಸೊ ಇನ್ ದಿಸ್ ಮ್ಯಾನರ್ ದ ಎಲೆಕ್ಟ್ರಿಸಿಟಿ ಈಸ್ ಹೆಲ್ಪ್ಫುಲ್ ಇನ್ ದ ಡಿಫ್ರೆಂಟ್ ವೇ in our daily life, and we are observing those and we are getting the what, a different uses and applications in the different field. Okay, so this is the basic introduction to the what, electricity. But here if I want to discuss all these things,
we need the basic a property, a certain property of the matter, that is what? Electric charge. So what is this electric charge, how it comes, that we'll see in the next class.